ಗೂ ಕೂಡ ಭಕ್ತಿಯ ವಂದನೆಗಳನ್ನು ಸಮರ್ಪಣೆ ಮಾಡಿ ಈ ಒಂದು ಕಾರ್ಯಕ್ರಮದಲ್ಲಿ ವಿಶೇಷವಾಗಿರುವಂತಹ ಆಮಂತ್ರಣವನ್ನು ನೀಡಿ ಈ ಕಾರ್ಯಕ್ರಮಕ್ಕೆ ಯಶಸ್ವಿಗೆ ಕಾರಣೀಭೂತರಾಗಿರುವಂತಹ ನಮ್ಮ ಕಮಿಟಿಯ ಹಿರಿಯರಾಗಿರುವಂಥ ವೆಂಕನಗೌಡನ ಗೌಡರವರಿಗೂ, ವೆಂಕಣ್ಣ ಮೀಲಿನ ಮನಿ, ಅನೇಕ ಇನ್ನೂ ಹಿರಿಯರು ಭಾಳ ಮಂದಿದ್ದಾರೆ. ಅವರೆಲ್ಲರಿಗೂ ಕೂಡ ಭಕ್ತಿಯ ವಂದನೆಗಳನ್ನು ಸಮರ್ಪಣೆ ಮಾಡಿ ಈ ಕಾರ್ಯಕ್ರಮದಲ್ಲಿ ಪುಣ್ಯ ಅನ್ನುವುದನ್ನು ಹೆಚ್ಚು ಮಾಡಿಕೊಳ್ಳಲು ಆಗಮಿಸಿರುವ ಸುಕ್ಷೇತ್ರ ಗ್ರಾಮದ ಶಿವಶರಣ ಶರಣೀಯರೇ, ಮುದ್ದು ಮಕ್ಕಳೇ, ನಿಮ್ಮೆಲ್ಲರಿಗೂ ವಂದನೆಗಳನ್ನು ಸಮರ್ಪಣೆ ಮಾಡಿ ಇವತ್ತು ವಿಶೇಷವಾಗಿ ಈ ಕಾರ್ಯಕ್ರಮಕ್ಕೆ ಮಹಾಪ್ರಸಾದವನ್ನು ನೀಡಿರ್ತಕ್ಕಂಥವರು ಶ್ರೀ ತುಳಸಿಗೇರಿ ನಾ ಮೀಲಿನ ಮನಿ ಎಸ್ಕಾಂ ಡಿಪಾರ್ಟ್ಮೆಂಟು ಶ್ರೀ ಕಲ್ಲಪ್ಪ ಕ ಗಿರಿಯಣ್ಣವರು. ಇವರು ನಿಮ್ಮೆಲ್ಲರಿಗೆ ಒಂದು ದೊಡ್ಡ ಸೇವಾ ಮಹಾಪ್ರಸಾದದ ದಾನವನ್ನು ನೀಡಿದ್ದಾರೆ. ಅವರಿಗೂ ಕೂಡ ಬನಶಂಕರಿ ಮಾತೆ ಆಯುಷ್ಯ ಆರೋಗ್ಯ ಭೋಗ ಭಾಗ್ಯಗಳನ್ನು ಅವ್ರಿಗೂ ಕರುಣೆ ಮಾಡಲಿ. ಎಷ್ಟೇ ದುಃಖಗಳು ಬಂದರೂ ಇದನ್ನು ನಡೆಸಿಕೊಂಡು ಹೋಗ್ತಾ ಇದ್ದೀರಲ್ಲ, ಗುರು ಹಿರಿಯರಿಗೂ ಕೂಡ ಬನಶಂಕರಿ ದೇವಿಯ ಆಶೀರ್ವಾದ ಸದಾವಕಾಲ ನಿಮ್ಮೆಲ್ಲರ ಮೇಲೆ ಇರಲಿ ಅಂತ ಹೇಳುತ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಗಳಾಗೋಣ. ಇನ್ನೊಂದು ಪಾಯಿಂಟ್ ಇಡುತ್ತೆ. ಶ್ರೇಷ್ಠವಾಗಿರುವಂತಹ ವಿಚಾರಗಳನ್ನು ಅಜ್ಜವರು ಹೇಳಿಕೊಂಡು ಬಂದಿದ್ದಾರೆ. ಮನುಷ್ಯನಾಗಿರತಕ್ಕಂಥವ ಒಂದಿಷ್ಟು ಮಾಡುವ ಕರ್ತವ್ಯಗಳಿರ್ತಾವೆ, ಒಂದಿಷ್ಟು ಮಾಡಲಾರದಂಥ ಕರ್ತವ್ಯಗಳು ಇರ್ತವೆ. ಯಾವುದು ವೇದಶಾಸ್ತ್ರಗಳು ಏನು ಹೇಳೋದಲ್ಲ ಅದನ್ನು ಮಾಡಿದೀವಿ ಅಂತಂದ್ರೆ ಪುಣ್ಯ ಬರ್ತದೆ. ವಿಹಿತ ಕರ್ಮ ವಿಹಿತ ಕ್ರಿಯಾಜನ್ಯಂ ಪುಣ್ಯಂ. ವೇದಶಾಸ್ತ್ರಗಳು ಹೇಳಿದ ಹಾಗೆ ನಾವು ಮಾಡಿದ್ವಿ ಅಂದರೆ ಜೀವನ ಪಾವನ ಆಗ್ತದೆ ಮತ್ತು ಪುಣ್ಯ ಬರ್ತದೆ, ಎರಡು ಲಾಭ ಆಗ್ತದೆ ಸಂಸಾರದಲ್ಲಿ. ಅಹಿತ ಕ್ರಿಯಾಜನ್ಯಂ ಪಾಪಂ. ಇನ್ನೊಬ್ಬರಿಗೆ ಅಹಿತವನ್ನುಂಟು ಮಾಡುವಂತಹ ಕಾರ್ಯಗಳನ್ನು ನಾವು ಮಾಡ್ಕೋತ ಹೊಂಟಿವಿ ಅಂದ್ರೆ ನಮ್ಮ ಜೀವನನೂ ಕೂಡ ದುಃಖ ಆಗ್ತದೆ, ಮತ್ತೇನಾಗ್ತದೆ ಅಂದ್ರೆ ಪಾಪ ಬರ್ತದೆ ಅಂತ ಹೇಳ್ಕೊಂಡು ಬರ್ತಾ ಇದ್ದಾರೆ. ಯಾವುದು ಚಲೋ ರೀ? ಇನ್ನೊಬ್ಬರಿಗೆ ಒಳ್ಳೆಯದಾಗುವುದನ್ನು ಮಾಡಿದ್ವಿ ಅಂದ್ರೆ ನಮ್ಮ ಮನಸ್ಸಿಗೆ ಆನಂದ ಇರ್ತದೆ, ನಮ್ಮ ಮನಸ್ಸಿಗೆ ಸಮಾಧಾನ ಇತ್ತು ಅಂದ್ರೆ ಅದು ಪುಣ್ಯ ಪ್ರಾಪ್ತಿ ಆಗ್ತದೆ, ಜೀವನ ಅನ್ನತಕ್ಕಂಥದ್ದು ಪಾವನ ಆಗ್ತದೆ. ಅದಕ್ಕೆ ಶ್ರೇಯಾಂಶಿ ಬಹು ವಿಜ್ಞಾನಿ. ನೀವು ಒಳ್ಳೆ ಕೆಲಸ ಮಾಡ್ತೀನಿ ಅಂದರೆ ಸಾವಿರಾರು ವಿಘ್ನಗಳು ಬರ್ತಾವಂತ, ಸಾವಿರಾರು. ಏನಾರ ಒಳ್ಳೆ ಕೆಲಸ ಮಾಡುವಾಗ ವಿಘ್ನಗಳು ಬಂದು ಅಂದ್ರೆ ಇದು ನಮಗೆ ಯಾಕೆ ಬೇಕಂತ ಹೇಳಿ ಮಾಡೋರು ಸಹಿತ ಬಿಟ್ಟು ಹೋಗ್ಬೇಕು, ಅಷ್ಟು ವಿಘ್ನಗಳು ಬರ್ತವೆ. ಯಾಕಂದ್ರೆ ಪುಣ್ಯ ಸಂಪಾದನೆ ಆಗಕ್ಕೈತೆ ಅಂದ್ರೆ ಅದನ್ನು ಕೂಡಿಡಬಾರ್ದು ಅನ್ನುವಂಥ ವಿಘ್ನಗಳು ಬರ್ತಾವೆ. ಅವುಗಳನ್ನು ಮೆಟ್ಟಿ ನಡೆಯುವುದಕ್ಕೆ ಏನಂತ ಕರೀತಾರಂದರೆ ಪುಣ್ಯ ಅಂತ ಕರ್ಕೊಂಡು ಬರ್ತಾರ. ಅದರಿಂದ ಏನಾಗ್ತದೆ ಅಂದರೆ ಜನ್ಮ ಅನ್ನತಕ್ಕಂಥದ್ದು ಕಲ್ಯಾಣ ಆಗ್ತದೆ ಅಂತ ಹೇಳ್ತಾರೆ. ಇವತ್ತು ವಿಷಯವನ್ನು ಬಹಳ ಸುಂದರವಾಗಿರುವಂಥದ್ದು ಹೇಳ್ಕೊಂಡು ಬಂದಾರ ಅಜ್ಜವರು. ಬಹಳ ಆಶ್ಚರ್ಯ. ಈಗ ನೀವು ಫೋನ್ಯಾಗ ಹೊಡೆದ್ರಿ ಅಂದ್ರೆ ಸಾವಿರಾರು ನಿಮಗೆ ಕತೆಗಳನ್ನು ಹೇಳ್ತಾರೆ, ಸಿಗ್ತಾವ. ಆದ್ರೆ ಅಲ್ಲಿ ಭಕ್ತಿಯಿಂದ ಶ್ರದ್ಧೆಯಿಂದ ಯಾರೂ ಮಾಡೋದಿಲ್ಲ. ನೀವು ಫೋನಿನ್ಯಾಗ ಪುರಾಣ ಹಚ್ಕೊಂಡು ನಮಸ್ಕಾರ ಮಾಡಿ ಎರಡು ಉದನ ಕಡ್ಡಿ ಬೆಳಗಿದ್ದು ಯಾರ ಇತಿಹಾಸ ಬೆಳಗ್ತಾರನ್ರಿ ಫೋನಿಗೆ? ಯಾರ ಭಕ್ತಿ ಐತೆ ನಿಮ್ಮದಲ್ಲೇ? ಭಕ್ತಿ ಅನ್ನತಕ್ಕಂಥದ್ದಿಲ್ಲ. ಇಲ್ಲಿ ಹೆಂಗೆ ಭಕ್ತಿ ಇರ್ತದಂದರೆ ಇಲ್ಲಿ ದೇವಿಯ ಆಶೀರ್ವಾದ ಇರ್ತದೆ. ಸ್ಥಾನೇ ಪ್ರಧಾನಂ ನ ಬಲ ಪ್ರಧಾನಂ. ಸ್ಥಾನ ಪ್ರಧಾನದ ವಿನಃ ನೀವು 50,000 ಮೊಬೈಲ್ ತಂದ್ರೂ ಕೂಡ ಅದಕ್ಕೆ ಊದನ ಕಡ್ಡಿ ಬೆಳಿಗ್ಗೆ ನಮಸ್ಕಾರ ಮಾಡಂಗಿಲ್ಲ. ಸ್ಥಾನೇ ಪ್ರಧಾನಂ ನ ಬಲಂ ಪ್ರಧಾನಂ. ಅದಕ್ಕೆ ಇಂಥಲ್ಲಿ ಬಂದು ಕುಂತು ಕೇಳೋದ್ರಿಂದ ಏನಾಗ್ತದೆ ಅಂದರೆ ಪುಣ್ಯ ಅನ್ನತಕ್ಕಂಥದ್ದು ಬರ್ತಾ ಇದೆ. ಅದಕ್ಕೆ ವಿಷಯವನ್ನು ಬಹಳ ಸುಂದರವಾಗಿರುವಂಥದ್ದು ಇಟ್ಕೊಂಡು ಬಂದಿದ್ದಾರೆ. ವ್ಯಸನ ಮುಕ್ತ ಜೀವನ. ಇವತ್ತು ಬಹಳ ಅವಶ್ಯವಾಗಿರುವಂಥ ಶಬ್ದಗಳಿವು.
ವ್ಯಸನ ಅಂತ ಎದಕ್ಕಂತಾರೆ? ವ್ಯಸನ ಅಂದ್ರೆ ಏನು? ವ್ಯಸನ ಶಬ್ದಕ್ಕರ್ಥ ನೋಡ್ರಿ, ಆ ಶಬ್ದಕ್ಕರ್ಥನ ಇಷ್ಟು ಆಶ್ಚರ್ಯದವು. ಆ ವ್ಯಸನ ಶಬ್ದಕ್ಕರ್ಥ ದುಃಖವನ್ನು ಉಂಟು ಮಾಡುವಂಥದ್ದು, ಖೇದ ಸಂಕಟವನ್ನು ಉತ್ಪತ್ತಿ ಮಾಡುವಂಥದ್ದು. ಆಮೇಲೆ ತನ್ನ ದೇಹ ತನ್ನ ಕೈಯೊಳಗೆ ನಿಯಂತ್ರಣ ಇರುವಂಗಿಲ್ಲ. ಅದಕ್ಕೆ ವ್ಯಸನ ಶಬ್ದಕ್ಕರ್ಥ ತನ್ನನ್ನು ತಾನು ನಿಯಂತ್ರಣದಲ್ಲಿ ಇಡುಗೊಡೋದಿಲ್ಲ. ಯಾವುದೇ ಒಂದಿಷ್ಟು ವಿಷಯಗಳನ್ನು ಬಲವಂತವಾಗಿ ಸ್ವೀಕಾರ ಮಾಡಲಿಕ್ಕೆ ಹಚ್ಚುವುದು, ಖೇದ ಸಂಕಟ ದುಃಖ, ಇನ್ನೊಬ್ಬರಿಗೆ ದುಃಖವನ್ನು ಉಂಟು ಮಾಡುವುದಕ್ಕೆ ಏನು ಕರೀತಾರಂದರೆ ವ್ಯಸನ ಅಂತ ಕರ್ಕೊಂಡು ಬರ್ತಾರೆ. ಇಂತಹ ವ್ಯಸನ ಮುಕ್ತ ಅಂದ್ರೆ ಬಿಡುಗಡೆ. ಮುಕ್ತ ಅಥವಾ ಮುಕ್ತಿ ಶಬ್ದಕ್ಕರ್ಥ ಅತ್ಯಂತ ದುಃಖದ ನಿವೃತ್ತಿ, ಪರಮಾನಂದ ಪ್ರಾಪ್ತಿಗೆ ಮೋಕ್ಷ ಅಂತ ಕರ್ಕೊಂಡು ಬರ್ತಾರ, ಮುಕ್ತಿ ಅಂತ ಕರ್ಕೊಂಡು ಬರ್ತಾರ. ಇನ್ನೊಬ್ಬರಿಗೆ ದುಃಖ ಕೊಡುವ ಚಟನು ಅಂತ ಕರ್ಕೊಂಡು ಬರ್ತಾರೆ ಕನ್ನಡದೊಳಗೆ. ಇನ್ನೊಬ್ಬರಿಗೆ ದುಃಖವನ್ನುಂಟು ಮಾಡುವಂಥದ್ದು, ಸ್ವತಃ ತನಗೆ ಹಾನಿಯನ್ನು ಮಾಡುವುದು, ಒಂದು ಯಾವುದರ ವಿಷಯಕ್ಕೆ ಹತ್ತಿದ್ರೆ ಬಿಡಲಾರದೆ ಅದಕ್ಕೆ ಬೆನ್ನು ಹತ್ತುವುದಕ್ಕೆ ವ್ಯಸನ. ಇಂತಹ ಚಟದಿಂದ ಮುಕ್ತಿಯಾಗಿರುವಂಥ ಜೀವನವೇ ಅದಕ್ಕೆ ಶ್ರೇಷ್ಠ ಜೀವನ ಅಂತ ಕರ್ಕೊಂಡು ಬರ್ತಾ ಇದ್ದಾರೆ. ಶ್ರೇಷ್ಠ ಜೀವನ. ಇವತ್ತು ನೋಡ್ರಿ, ನಾವೆಲ್ಲರೂ ಏನು ಮಾಡ್ತಾ ಇದ್ದೀವಿ ಅಂದರೆ, ಮಕ್ಕಳಿಗೆ ನೀವು ವಿದ್ಯೆಯನ್ನು ಕೊಡ್ತಾ ಇದ್ದೀರಿ. 50,000 ಮೊನ್ನೆ ಹೇಳಿದ್ರು ನಮಗಲ್ಲಿ. ಇನ್ನು ಹೊಟ್ಯಾಗ ಕೂಸಿರಕ್ಕಲೆ ಬರ್ಸ್ಬೇಕಂತಲ್ಲಿ ಬೆಂಗಳೂರಾಗ ಒಂದು ಸ್ಕೂಲ್ ಅದ. ಹೊಟ್ಯಾಗ ಕೂಸು ಪ್ರೆಗ್ನೆಂಟ್ ಇದ್ದಾಗ ಬರ್ಸೋದ್ರಿ. ಹೆಸರು ಬರ್ಸಂಗಿಲ್ಲ, ತಾಯಿ ಹೆಸರು ಬರ್ಸೋದು. 4 ವರ್ಷ ಅಡ್ವಾನ್ಸ್ ಭರಿಸಿದಾಗ 4ನೇ ವರ್ಷಕ್ಕೆ ಅದನ್ನ ಅಡ್ಮಿಷನ್ ಮಾಡ್ಕೋತಾರಂತಡು. ಇಂಥಲ್ಲಿ ಓದಿಸ್ತೀರಿ, ಬ್ಯಾಡ ಅನ್ನಂಗಿಲ್ಲ, ಓದಿಸ್ರಿ. ಆದರೆ ಕೇವಲ ಲೌಕಿಕ ವಿದ್ಯೆಯನ್ನು ನೀಡುವುದರಿಂದ ಏನಾಗ್ತದಂದರೆ ಸಮಾಜದ ಉದ್ಧಾರ ಆಗೋದಿಲ್ಲ. ಅವ ಉದ್ಧಾರ ಆಗ್ಬೋದು, ಭಾಳ ಮಾಡಿ ಅವ ಉದ್ಧಾರ ಆಗ್ಬೋದು. ಅದರ ಜೊತೆಗೆ ನಾವು ಏನು ಮಾಡಬೇಕು ಅಂತಂದರೆ, ಅವ ದುಶ್ಚಟಗಳಿಗೆ ಅಂಟಲಾರದಂಥ ಸಂಸ್ಕಾರವನ್ನು ನಾವು ಕೊಟ್ಟಿವಿ ಅಂದ್ರೆ ನೀವು ತಾಯಂದಿರ ಕರ್ತವ್ಯ ಅದು, ಮಕ್ಕಳು ಉದ್ಧಾರ ಆಗ್ತಾವೆ. ಅದಕ್ಕೆ ಹೇಳ್ಕೊಂಡು ಬರ್ತಾರೆ ಅವ್ರು. ನೋಡ್ರಿ, ಒಂದು ವ್ಯಸನ ಮನುಷ್ಯಾಗ ಅಂಟ್ಕೊಂತಿ ಅಂದ್ರೆ, ಒಬ್ಬ ಯುವಕ ಒಂದು ಗುಟ್ಕ ಹಾಕ್ಕೊಳಕ್ಕೆ ಹತ್ತಿದಂದ್ರೆ ಇವತ್ತು ಆ ಒಂದು ಗುಟ್ಕ ಪ್ಯಾಕೆಟ್ ತೊಗೊಂಡ್ರೆ ಎಷ್ಟು ರೀ? 5 ರೂಪಾಯಿ. ಆ 5 ರೂಪಾಯಿದ ಜೊತೆಗೆ 5 ರೂಪಾಯಿ ಕೊಟ್ಟು ತೆಗೆದುಕೊಳ್ಳುವಂತಹ ಒಂದು ಗುಟ್ಕ, ಒಂದು 4 ರೂಪಾಯಿದ ಅಡಿಕೆ, ಒಂದು 2 ರೂಪಾಯಿದ ಲಾಭ ಇರ್ತೈತೆ ಅವ್ರಿಗೆ. ಒಂದು 4 ರೂಪಾಯಿದ ಅಡಿಕೆ ಹಾಕಿರ್ತಾರೆ ಅವ್ರು. ಅಡಿಕೆ ಸುಣ್ಣ ತಿಂದ್ರೆ ದೇಹಕ್ಕೆ ಅಪಾಯ ಆಗಿಲ್ಲ. ಅದ್ರ ಜೊತೆಗೆ ಇನ್ನೊಂದು ಚೀಟ್ ಮಾಡ್ಯಾರ ನೋಡ್ರಿ ಅವ್ರು. ಆ ಚೀಟ್ ಹಾಕಿ ಅಳಿಗಾಡ್ಸಕ್ಕೆ ಎತ್ತಿದ್ರಿ ಅಂದರೆ, ಆ 1 ರೂಪಾಯಿ ಬೆಲೆಯುಳ್ಳಂತಹ ಒಂದಿಷ್ಟು ತಂಬಾಕ 1 ರೂಪಾಯಿದಾಗ ಅವನ ದೇಹಕ್ಕೆ ಕ್ಯಾನ್ಸರ್ ರೂಪದಲ್ಲಿ ಬಂದು ಹೊಕ್ಕೊಳಕತ್ತಲ್ಲ. ಇದು ವಿಪರ್ಯಾಸ. ರೊಕ್ಕ ಕೊಟ್ಟು ಕ್ಯಾನ್ಸರ್ ತಗೊಳ್ಳೋ. ಯುವಕರು ಇವತ್ತು ಅಲ್ಲಿ ಬಸ್ ಸ್ಟ್ಯಾಂಡ್ನಾಗ ಅಡ್ಡಾಡ್ತಾರೆ, ಅಲ್ಲಿ ಅವರು ಬರಬೇಕಾಗ್ಯದ. ಯುವಕರಿಗೆ ಇವತ್ತು ನಾವು ರೊಕ್ಕ ಕೊಟ್ಟು ಕ್ಯಾನ್ಸರ್ ಒಮ್ಮೆಗೆ ಬರೋಂಗಿಲ್ಲ, ಪಕ್ಕ ತಿಳ್ಕೊಬೇಕು ನೀವು ಯಾವುದೇ ಆಗಲಿ. ಇವತ್ತು ಗುಟ್ಕ ತಿಂದಂದ್ರೆ, ಇವತ್ತು ಆ ತಂಬಾಕು ತಿಂದಂದ್ರೆ ಮರುದಿನ ಬರೋಂಗಿಲ್ಲ, ಟೈಮ್ ಇರ್ತದೆ ಅದಕ್ಕೆ. ಆ 3 ತಿಂಗಳು 6 ತಿಂಗಳು 9 ತಿಂಗಳ ಪರ್ಯಂತರ ಅದು ಏನಾಗ್ತದೆ ಅಂದ್ರೆ ರಕ್ತದಲ್ಲಿ ಬೆರಿಕೆ ಆಗ್ತದೆ. ಆ ರಕ್ತದಲ್ಲಿ ಬೆರಿಕೆಯಾಗಿ ನೀ 1000 ಸಲ ಹಾಕ್ಕೊಂಡ್ರೂ ಏನೂ ಮಾಡಂಗಿಲ್ಲ. ಒಂದು ಸಮಯ ಮನುಷ್ಯನ ಸುಮಾರು ಬಂತು ಅಂದರೆ, ಆ ತಂಬಾಕದ ಒಂದು ಅಗಳಲ್ಲಿ ಶ್ವಾಸಕೋಶದ ಎಲ್ಲರ ಅಕಸ್ಮಾತ್ ಕುಂತಿ ಅಂದರೆ 1 ದಿನ ಕುಂದಿರ್ತದೆ, ಅಲ್ಲೇ ಕಪ್ಪಾಗ್ತದೆ. 2ನೇ ದಿನ ಅದ್ರ ಮೇಲೆ ನೀರು ಅನ್ನ ಪಾಸ್ ಆಗ್ತದೆ, ಹತ್ತದ. ಹಿಂಗೆ ಹಾಕೋಂತ ಏನಾಗ್ತದಂದರೆ ಒಳಗೆ ಆ ಹತ್ತಿದ ಜಾಗದಾಗ ಗಾಯ ಆಗ್ತದೆ. ಇಷ್ಟ, ಮತ್ತೊಂದು ಏನಿಲ್ಲ. ನೀವು ಹೊರಗೆ ಗಾಯ ಆಯ್ತು ಅಂದ್ರೆ ಅದನ್ನು ನೀವು ಏನಾರ ಔಷಧಿಗಳನ್ನು ಹಚ್ಚಿ ಮಾಯಿಸಬಹುದು.
ಒಳಗೆ ಅದು ಅಕಸ್ಮಾತ್ ಹತ್ತಿಗೊಂದು ಗಾಯ ಆತಂದರೆ ಅದಕ್ಕೆ ಏನಂತ ಕರೀತಾರಂದ್ರೆ ಕ್ಯಾನ್ಸರು ಅಂತ ಕರಿತಾ ಇದ್ದಾರೆ. ಇವತ್ತು ರೊಕ್ಕ ಕೊಟ್ಟು ಫ್ರೀ ತೊಗೊಳಕತ್ತೀವಿ ನಾವು, ರೊಕ್ಕ ಕೊಟ್ಟು ಫ್ರೀ ತೊಗೊಳಕತ್ತೀವಿ ಏನು ನಮ್ಮನ್ನು ಕೊಲ್ಲುವಂಥ ರೋಗಗಳನ್ನು. ಇವತ್ತು ತಾಯಂದ್ರೆ ನೀವು ನೆನಪಿಟ್ಕೋಬೇಕು. ಇವತ್ತು ಮುಂಜಾನೆ ಮಕ್ಕಳು ಸ್ಕೂಲಿಗೆ ಹೋಗ್ಬೇಕಾದ್ರೆ ಅವು ಕುರುಕುರಿ ಅಂತ ಬಂದ ನೋಡಿ. ಅವು ಕುರಿ ಶಬ್ದನೇ ಎರಡು ಚಂದ ಐತೆ ನೋಡಿ. ಈ ನಾಯಿಗೆ ಏನಂತೀರಿ ನೀವು ಕರೆಯಾಕ? ನಾಯಿಗೆ ಏನಂತೀರಿ? ಕುರೆ 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 ಅಂತೀರಿ. ಅದನ್ನು ಹೆಸರಿಟ್ಟಾರ ನೋಡೋದು. ನಿಮ್ಮ ನಾಯಿ ಮನೆ ಬಿಟ್ಟು ಕಳಿಸ್ಬೇಕಾದ್ರೆ ಕುರೆ 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 ಕೊಟ್ಟು ಕಳಿಸೋದು. ಅದನ್ನು ಒಮ್ಮೆ ಕರೆದಿರ್ತಾರೆ, ಒಂದು ದಿನ ಕರೆದಾಗ ಏನೂ ಆಗಂಗಿಲ್ಲ. ಅದು ಆ ಕಡಾಣಿಗೆ 5-6 ಲೀಟ್ರ್ ಗಂಟ್ಲೆ ಎಣ್ಣೆ ಇಟ್ಟು 2ನೇ ಸಲ ಕರೀತಾರಲ್ಲ, ಆ ಎಣ್ಣೆ ಏನಾಗ್ತದೆ ಅಂದ್ರೆ ಕ್ಯಾನ್ಸರಕ್ಕೆ ವಿಷ ಆಗ್ತದೆ. ಒಂದು ಸಲ ಕರೆದಾಗ ಎಣ್ಣೆ ಉಳಿದು ಆಗಿರ್ತದೆ, 2ನೇ ಸಲ ಮರುದಿನ ಅದನ್ನು ಇಟ್ಟು ಮತ್ತೆ ಕರೀತಾರಲ್ಲ, ಅದು ವಿಷ ಆಗಿರ್ತದೆ ಎಣ್ಣೆ. ನಿಮ್ಮ ಮಕ್ಕಳಿಗೆ ರೊಕ್ಕ ಕೊಟ್ಟು ಕ್ಯಾನ್ಸರ್ಗಳನ್ನು ತೊಗೊಳಕತ್ತೀರ. 5 ಲಕ್ಷ 10 ಲಕ್ಷ ರೂಪಾಯಿ ಕೊಡ್ತಾ ಇದ್ದೀರಿ ಇವತ್ತು. ಅದಕ್ಕೆ ಇಂಥವುಗಳಿಂದ ಬಿಡುಗಡೆ ಆಗಬೇಕು. ಅದಕ್ಕೆ ಅವರು ಹೇಳಿಕೊಂಡು ಬರ್ತಾ ಇದ್ದಾರೆ. ಒಬ್ಬರು ಸುಭಾಷಿತದಲ್ಲಿ ಒಂದು ಮಾತು ಹೇಳ್ತಾರ, ನೆನಪಿನಾಗ ಇಟ್ಕೋಬೇಕು ನೀವು. ಏನು ಅಂತ ಕೇಳಿದ್ರೆ, ನೀವು 1 ಕೋಟಿ ರೂಪಾಯಿದ ಆಸ್ತಿ ಗಳಿಸಿದ್ರೆ ಅದಕ್ಕೆ ಸಂಪತ್ತು ಅಂದಿಲ್ಲ, 1 ಕೋಟಿ ರೂಪಾಯಿದ ಮಣಿ ಕಟ್ಟಿದ್ರೆ ಅದಕ್ಕೆ ಸಂಪತ್ತು ಅಂದಿಲ್ಲ, 50 ಲಕ್ಷ ರೂಪಾಯಿದ ನೀವು ಕಾರ್ ತೊಗೊಂಡ್ರೆ ಅದಕ್ಕೆ ಸಂಪತ್ತು ಅಂದಿಲ್ಲ. ಎದಕ್ಕೆ ಸಂಪತ್ತು ಅಂತ ಕರೀತಾರಂದರೆ, ಈ 5 ಗುಣಗಳು ಯಾವನಲ್ಲಿರ್ತಾವಲ್ಲ ಅದಕ್ಕೆ ಸಂಪತ್ತು ಅಂತ ಕರೀತಾರ. ಒಬ್ಬ ಸುಭಾಷಿತದಲ್ಲಿ ಹೇಳಿಕೊಂಡು ಬರ್ತಾ ಇದ್ದಾನೆ, ಆರೋಗ್ಯಂ ವಿದ್ವತ್ವ, ಆರೋಗ್ಯಂ ವಿದ್ವತ್ವ ಸಜ್ಜನ ಮೈತ್ರಿ ಮಹಾಕುಲೆ ಜನನಿ ಸ್ವಾಧೀನತಾ ಚ ಪುಂಸಾಂ ಐಶ್ವರ್ಯಂ. ಅಂತ ಮಾತು ನೋಡ್ರಿ. 5 ಗುಣಗಳಿಂದ ಯುಕ್ತವಾಗಿದ್ದಂದ್ರೆ ಅವಾಗ ಮನುಷ್ಯ ಅಂತ ಕರೀತಾರ. ಇಲ್ಲಾಂದ್ರೆ ಅವ ಮನುಷ್ಯ ರೂಪೇನ ಮೃಗಾಚರಂತಿ. ರೂಪ ಮನುಷ್ಯರದ, ಅವ ಮೃಗಕ್ಕೆ ಸಮಾನ ಅಂತಾರೆ. ಈ 5 ಗುಣಗಳು ಇರಬೇಕು ಅವನಂತೇಳಿ. ಯಾವುವು ಅಂತ ಕೇಳಿದರೆ ಮೊದಲನೇದಾಗಿ ಹೇಳ್ತಾರೆ ಆರೋಗ್ಯಂ. ಕೋಟಿ ರೂಪಾಯಿ ದೊಡ್ಡದಲ್ಲ, ಹೊಲ ಮನೆ ಆಸ್ತಿಗಳು ದೊಡ್ಡದಲ್ಲ. ಆರೋಗ್ಯಂ, ಆರೋಗ್ಯವನ್ನು ಕಾಯ್ಕೊಂಡಿರ್ಬೇಕು. ಮನ್ಯಾಗ ಕೋಟಿ ನಿಟ್ಟು ಕಟ್ಟೇನ್ರಿ, ದಿನ ಗಾಡಿ ಮಾಡ್ಕೊಂಡು ದವಾಖಾನಿಗೆ ಅಡ್ಡಾಡಿದ್ರಿ ಏನು ಮಾಡೋರು ನೀವು? ಆ ಸಂಪತ್ತು ಎದಕ್ಕೆ ಬರ್ತದ್ರಿ? ಆ ದುಡ್ಡು ಎದಕ್ಕೆ ಬರ್ತದೆ? ದಿನ ದವಾಖಾನಿಗೆ ಅಡ್ಡಾಡಿದ್ರಿ. ಒಂದನೇದ್ದೇ ಆರೋಗ್ಯಂ, ತನ್ನ ಆರೋಗ್ಯವನ್ನು ತಾನು ಕಾಪಾಡಿಕೊಳ್ಳಲಿಕ್ಕೆ ಬರ್ತದ. ಮೊದಲನೇದ್ದು ಯಾವುದು ಅಂದರೆ ಆರೋಗ್ಯಂ. 2ನೇದ್ದು ವಿದ್ವತ್ವ. 2ನೇದ್ದು ಆರೋಗ್ಯದ ದಷ್ಟಮುಷ್ಟದನ 20 ವರ್ಷದ ಯುವಕ ಅದಾನಂದ್ರೂ ಕೂಡ ಅವಂಗೆ ಬೆಲೆ ಎದರಿಂದ ಬರ್ತದೆ? ಯಾವ ಗುಣದಿಂದ ಬರ್ತದೆ ಅಂತ ಕೇಳಿದರೆ ವಿದ್ವತ್ವ. 2ನೇದ್ದು ಜ್ಞಾನ ಮತ್ತು ವಿದ್ಯೆ ಇರಬೇಕು. ಅವ್ನು ವಿದ್ಯೆ ಕೊಡ್ರಿ. 2ನೇದ್ದು ಅವಿದ್ಯಾವಂತ ಇದ್ರೆ, ಆರೋಗ್ಯವಂತ ಇದ್ರೆ ಪ್ರಯೋಜನ ಇಲ್ಲ. ವಿದ್ಯಾವಂತನಾಗಿರಬೇಕು, ಜ್ಞಾನ ಇರಬೇಕು. ಏನು ನಡೆದದ, ಏನು ಮಾಡಾಕತ್ತೀವಿ, ಏನು ಕೆಲಸ, ಎಷ್ಟು ಒಳ್ಳೆಯದನ್ನು ಮಾಡಾಕತ್ತೀವಿ, ಇದಕ್ಕೆ ನಮ್ಮದು ಸಂಪೂರ್ಣ ಬೆಂಬಲ ಅನ್ನುವಂಥ ಜ್ಞಾನ ಇರಬೇಕು. 2ನೇದ್ದು ವಿದ್ಯೆ ಇರಬೇಕು. ಅವು ಅದಕ್ಕೆ ಏನಂದರೆ ವಿದ್ವತ್ವ ಅಂತ ಕರೀತಾ ಇದ್ದಾರೆ. 3ನೇದ್ದು ಸಜ್ಜನ ಮೈತ್ರಿ. ಸಜ್ಜನ ಮೈತ್ರಿ ಅಂದರೆ ಎಲ್ಲಿ ಶಾಸ್ತ್ರ ನಡೆದದಲ್ಲ, ಎಲ್ಲಿ ಪುರಾಣ ನಡೆದದಲ್ಲ, ಎಲ್ಲಿ ಸಂತರ ಸಂಘದಲ್ಲ, ಸುಮ್ಮ ಬಂದು ಕುಂದ್ರಿ ಪುಣ್ಯ ಬರ್ತದಂತಾರ ಅವ್ರು. ಮತ್ತು ಬಸ್ ಸ್ಟ್ಯಾಂಡ್ನಾಗ ವಿಮಲ್ ಹಾಕೊಂಡು ಉಳ್ಕೊತ ಕೂತ್ರಿ ಏನು ಮಾಡೋದು? ಇಲ್ಲಿ ಲಕ್ಷ ಗಂಟ್ಲೆ ಖರ್ಚು ಮಾಡಿ ಬಸ್ ಸ್ಟ್ಯಾಂಡ್ನಾಗ ವಿಮಲ್ ಹಾಕೊಂಡು ಉಳ್ಕೋತ ಕೂತ್ರ ಅವನ ಜೀವನ ಏನಾಗ್ತದಂದರೆ ಅಧೋಗತಿಗೆ ಹೋಗ್ತದ. ಪಾವನ ಆಗಬೇಕಂದ್ರೆ ಇದೇನು ಕುಡಿಯವಲ್ಲ, ಇದಕ್ಕೆ ಸಜ್ಜನ ಮೈತ್ರಿ. ಇದು 3ನೇದ್ದು. 4ನೇದ್ದು ಹೇಳಿಕೊಂಡು ಬರ್ತಾ ಇದ್ದಾರೆ ಮಹಾಕುಲೆ ಜನನಿ. ಇದು ಕೂಡ ದೊಡ್ಡ ಸಂಪತ್ರಿ. ಇದು ನಾವು ಈ ಭೂಮಿಗೆ ಬರೋಕ್ಕಿಂತ ಮೊದಲೇ ಪುಣ್ಯದ ವಶಾತ್ ಬರ್ತದೆ. ಇದು ಏನು ಅಂತ ಕೇಳಿದರೆ ಮಹಾಕುಲೆ ಜನನಿ. ದೊಡ್ಡ ಕುಲ
ಮತ್ತು ಸಂಸ್ಕಾರವುಳ್ಳ ತಂದೆ ತಾಯಿಯ ಹೊಟ್ಟೆಯಲ್ಲಿ ಹುಟ್ಟು ಬರಬೇಕಾಗಿದ್ರೂ ಕೂಡ ಇದು ದೊಡ್ಡ ಗುಣ, ದೊಡ್ಡ ಸಂಪತ್ತು. 4ನೇದ್ರಿ ಇದು. ಆಮೇಲೆ 5ನೇದ್ದು ಹೇಳ್ಕೊಂಡು ಬರ್ತಾ ಇದ್ದಾರೆ ಸ್ವಾಧೀನತಾ. ಸ್ವಾಧೀನತಾ ಅಂದರೆ ತನ್ನ ದುಃಖವನ್ನು ತಾನು ಹೊಡೆದೋಡಿಸಿ ಇನ್ನೊಬ್ಬರ ದುಃಖವನ್ನು ಕಳೆಯುವಂಥ ಶಕ್ತಿ. ಯಾರಯ್ಯಪ್ಪ ನನ್ನ ಮಗಳ ಮದುವೆದ ಒಂದು 10,000 ಕೊಡ್ರಿ ಅಂತ ಮನೆಗೆ ಬಂದರು ಅಂದರೆ ತಾನು ಯೋಗ್ಯನಾಗಿದ್ದು ಆ ಮಗಳ ನಂದಪ್ಪ ಅದಕ್ಕೂ ಅಕ್ಕಿ ಕಾಳು ಬೀಳಲಿ ಅಂತ ಹೇಳಿ ಕೇಸಿಂದ ಕೊಡುವಂಥ ಶಕ್ತಿ ಸ್ವಾಧೀನತಾ. ಮತ್ತು ತಾನ ಇನ್ನೊಬ್ಬರ ಕಡೆ ಬಿಡುವಂಗಿದ್ರೆ ಈ ಗುಣಗಳಿಂದ ಯುಕ್ತವಾಗಿದ್ದಂತಹ ಪುರುಷನಿಗೆ 5ನೇ ಐಶ್ವರ್ಯ ಇಲ್ಲ. ಈ 5 ಗುಣಗಳಿಂದ ಯುಕ್ತವಾಗಿರುವಂಥವನಿಗೆ ಏನಂತ ಕರೀತಾರಂದ್ರೆ ಮನುಷ್ಯ ಅಂತ ಕರೀತಾರ. ಅವ ಸಮಾಜವನ್ನು ಉದ್ಧಾರ ಮಾಡುವಂಥ ಶಕ್ತಿ ಅವನಲ್ಲಿ ಅದ. ಇಂತಹ ವ್ಯಸನಗಳಿಂದ ದೂರ ಆದಾಗ ಈ ಗುಣಗಳು ಅವನಿಗೆ ಪ್ರಾಪ್ತ ಆಗ್ತಾವು ಅಂತ ಬರೀತಾ ಇದ್ದಾರೆ. ಇನ್ನು 2ನೇದು ದೊಡ್ಡ ಅಪಾಯಕಾರಿ, ವ್ಯಸನದೊಳಗೆ 2ನೇದು ದೊಡ್ಡ ಅಪಾಯಕಾರಿ ಯಾವುದು ಅಂದರೆ ಸುರಾಪಾನ ಅಥವಾ ಮದಿರಾಪಾನ ಅಂತ ಕರ್ಕೊಂಡು ಬರ್ತಾರೆ. ನೀವು ಎದಕ್ಕರ ಉತ್ಪತ್ತಿ ಆಗ್ಯದ ಗೊತ್ತದ ಅದು ಸುರೆ. ಆ ಸುರೆ ಅಂದರೆ ಶೆರೆ ಎದಕ್ಕೆ ಉತ್ಪತ್ತಿ ಆಗ್ಯದ ಅಂತ ಕೇಳಿದರೆ ಹಿಂದೆ ದೇವಾನುದೇವತೆಗಳು ಸಮುದ್ರ ಮಂಥನ ಕಾಲದಲ್ಲಿ ರಾಕ್ಷಸರು ಭಾಳ ಬಲಾಢ್ಯಿದ್ರು. ಅವರು 10,000 ಜನರನ್ನು ಒಬ್ಬೊಬ್ಬರ ಹೊಡೆಯುವಂಥ ದೈತ್ಯರಿದ್ದರು. ದೇವತೆಗಳಿಗೆ ಅವರನ್ನು ಕೊಲ್ಲುವುದಾಗಲಿಲ್ಲ. ಅದಕ್ಕೆ ಅವರನ್ನು ಕೊಲ್ಲುವುದಕ್ಕೋಸ್ಕರ ಏನು ಮಾಡಿದ ಅಂದ್ರೆ ವಿಷ್ಣು ಭಗವಂತ ಶ್ರೀ ದೇವಿಯ ಕೃಪಾ ಏನಾಗುತ್ತದೆ ಅಂದ್ರೆ ಸುರ ಅನ್ನತಕ್ಕಂಥ ಶೆರೆಯನ್ನು ಉತ್ಪತ್ತಿ ಮಾಡಿ ಅವಕ್ಕೆಲ್ಲರಿಗೂ ಹಾಕಿ ಕುಡಿಸಿ ಅವು ಜೋಲಿ ಹೊಡೆಯಕತ್ತಾನ. ಅವ್ರನ್ನ ದುಷ್ಟರ ಸಂಹಾರಕ್ಕಾಗಿ ಹುಟ್ಟಿದ್ದೇ ಯಾವುದು ಅಂದರೆ ಈ ಸುರ ಅದ. ಅದನ್ನು ನೀವು ಕುಡಿದ ಕೇಸಿಂದ ಹಾನಿ ಮಾಡ್ಕೋತೀನಿ ಅಂದ್ರೆ ಏನೂ ಮಾಡೋಕ್ಕಾಗಂಗಿಲ್ಲ. ಮತ್ತು ಅದು ಕೂಡ ಸಂಸಾರವನ್ನು ಹಾಳು ಮಾಡ್ತದೆ. ನೋಡ್ರಿ, ಆ ಶೆರೆ ಕುಡಿಯೋದ್ರಿಂದ ಏನಾಗ್ತದಂದ್ರೆ 2 ಮೆದುಳುಗಳಿರ್ತಾವೆ ಮನುಷ್ಯನಿಗೆ. ಒಂದು ಮೆದುಳ ವಿಚಾರಗಳನ್ನು ಉತ್ಪತ್ತಿ ಮಾಡ್ತದೆ, ಒಂದು ಬಿಡುಗಡೆ ಮಾಡ್ತದೆ. ಆ ಸುರಾಪಾನ ಮಾಡುವುದರಿಂದ ಉತ್ಪತ್ತಿ ಏನು ವಿಷಯಗಳ ಜ್ಞಾನ ಉತ್ಪತ್ತಿ ಇರತಕ್ಕಂಥ ಮೆದುಳು ಆ ಸುರ ಏನು ಆ ಪೈಪಿನಿಂದ ಮೆದುಳಿಗೆ ಸಪ್ಲೈ ಆಗಿ ಅವನ ವಿಚಾರಗಳು ಎಲ್ಲ ಸತ್ತು ಬಿಡ್ತಾವಂತ. ಸತ್ತು ಏನಾಗ್ತಾವಂದ್ರೆ ಆ ಮೆದುಳಿಗೆ ಅದು ಆಲ್ಕೋಹಾಲ್ ಅದು ಬರೋದ್ರಿಂದ ಏನಾಗ್ತದೆ ಅಂದ್ರೆ ಆ ವಿಚಾರಗಳ ಬಂದಾದ್ರೆ ಒಂದು ಲೋಕದೊಳಗೆ ತೇಲಾಡ್ತಾನೆ. ಹಿಂಗೆ ಮಾಡ್ಕೊತ ಹೋಗೋದ್ರಿಂದ ಮುಂದೆ ಏನಾಗ್ತಾನಂದ್ರೆ ಬುದ್ಧಿ ಭ್ರಮೆ ಆಗ್ತದ, ಲಿವರ್ ಹಾಳಾಗಿ ಹೋಗ್ತದ. ಅದಕ್ಕೆ ಏನು ಮಾಡೋದ್ರಂದ್ರೆ ಇವು ಇನ್ನೊಬ್ಬರಿಗೆ ಹಾನಿಕಾರವಾಗಿರುವಂತಹ ವ್ಯಸನಗಳನ್ನು ಬಿಡ್ರಿ ಅಂತ ಇದನ್ನು ವಿಚಾರ ಮಾಡ್ಕೋತ ಬಂದಿದ್ದಾರೆ. ಸಣ್ಣದಲ್ಲ, ಇವು ಮೊಬೈಲರ ಸಣ್ಣ ವ್ಯಸನಗಳಲ್ಲ.